ಕರ್ನಾಟಕದ ಆಸ್ತಿ ಖ್ಯಾತ ಸರೋದ್ವಾದಕ ರಾಜೀವ್ ತಾರನಾಥ್ ತೀರ್ಕೊಂಡಿದ್ದಾರೆ. ವಿಶ್ವ ಮನ್ನಣೆ ಗಳಿಸಿರ್ತಕ್ಕಂಥ ಸಂಗೀತ ಧ್ರುವತಾರೆಯವರು ಇವತ್ತು ಮರೆಯಾಗಿಬಿಟ್ರವರು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜೀವ್ ತಾರನಾಥ್ ನಿಧನ ಹೊಂದಿದ್ದಾರೆ. ರಾಜೀವ್ ತಾರನಾಥ್ ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಸುಮಾರು 15 ದಿನಗಳಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡ್ಕೊಳ್ತಾ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಈ ಸಂಗೀತ ಮಾಂತ್ರಿಕ ಕೊನೆಯುಸಿರೆಳೆದಿದ್ದಾರೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ಮೇರು ಕಲಾವಿದ ಇವರು. ಸರೋದ್ವಾದನದಲ್ಲಿ ಅಪ್ರತಿಮ ಸಾಧಕರಾಗಿದ್ದಂಥ ರಾಜೀವ್ ತಾರನಾಥ್ ತೀರ್ಕೊಂಡಿದ್ದಾರೆ. ಪದ್ಮಶ್ರೀ, ನಾಡೋಜ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಇವರು ಪಡ್ಕೊಂಡಿದ್ದರು. ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಮೈಸೂರಿನ ಕುವೆಂಪು ನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆ ಅಂತ ಮಾಡಿಕೊಳ್ಳಿ, ಅದು ಖಾಸಗಿ ಆಸ್ಪತ್ರೆ ತೀರ್ಕೊಂಡಿದ್ದಾರೆ ಅವರು, ಖಾಸಗಿ ಹೋಟೆಲಲ್ಲಿ. ಕ್ಷಮೆ ಇದೆ. ಖ್ಯಾತ ಸರೋದ್ವಾದಕ ರಾಜೀವ್ ತಾರನಾಥ್ ತೀರ್ಕೊಂಡಿದ್ದಾರೆ. ಸಾಕಷ್ಟು ದಿನಗಳಿಂದ ಆರೋಗ್ಯ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದರು. ಸುಮಾರು 15 ದಿನಗಳ ಕಾಲ ಚಿಕಿತ್ಸೆ ಕೂಡ ಪಡ್ಕೊಂಡಿದ್ದರು ಅವರು. 91 ವರ್ಷ ವಯಸ್ಸು. ಸರೋದ್ವಾದನ ಅದು ಕೇಳೋದೇ ಒಂದು ಚಂದ, ಅವರ ಸರೋದ್ವಾದನ ಕೇಳೋದೇ ಒಂದು ಚಂದ. ಅಂಥ ಅದ್ಭುತ ಸರೋದ್ವಾದಕರು. ಇಂಥವರೆಲ್ಲ ನಾಡಿನ ಆಸ್ತಿ ಇವರೆಲ್ಲರೂ ಕೂಡ. ಎಷ್ಟೋ ಕಲೆಗಳ ಹಾಗೇನೆ ಒಂದು ಆ ಕಲೆಯ ಕೊಂಡಿ ಒಂದು ಹೋಯಿತು ಅಂತ ಹೇಳಿದ್ರೆ ಇನ್ಯಾರೋ ಅದನ್ನು ಬಾರ್ಸೋಕ್ಕೆ ಬರಬಹುದು, ಆದರೆ ಹಿಂದೆ ಇದ್ರಲ್ಲ ಆ ತರಹನೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸಂಗೀತ ಸೇವೆಗೋಸ್ಕರವಾಗಿ ಪದ್ಮಶ್ರೀ, ನಾಡೋಜ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ರಾಜೀವ್ ತಾರನಾಥ್ ಪಡ್ಕೊಂಡಿದ್ದರು. ಇದೀಗ ಪುನೀತ್ ಇದ್ದಾರೆ. ಪುನೀತ್, ಖ್ಯಾತ ಸರೋದ್ವಾದಕರಾದಂಥ ರಾಜೀವ್ ತಾರನಾಥ್ ಇನ್ನಿಲ್ಲ. ಇತ್ತೀಚೆಗಷ್ಟೇ ಕೂಡ ಅವರಿಗೆ ಸಾಕಷ್ಟು ಪ್ರಶಸ್ತಿ ಕೂಡ ಅವರಿಗೆ ಸಿಕ್ಕಿತ್ತು. ಥರ ಮಾಂತ್ರಿಕ, ಸರೋದ್ವಾದನದ ಮಾಂತ್ರಿಕ ಅಂತ ಹೇಳಬಹುದು. ಅಪ್ಡೇಟ್ಸ್ ಏನಿದೆ ಅಂತ ಪುನೀತ್? ರಮಕಾಂತ್, ಇವರು ಮೈಸೂರಿನಲ್ಲೇ ಮಾತ್ರವಲ್ಲದೆ ಇಡೀ ದೇಶದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಂತಹ ಒಂದು ಧ್ರುವತಾರೆಯಾಗಿದ್ರು. ಜೊತೆಗೆ ಪ್ರಮುಖವಾಗಿ ಏನು ವಯೋ ಸಹಜವಾಗಿ ಬರ್ತಕ್ಕಂತ ಒಂದು ಏನು ಅನಾರೋಗ್ಯದ ಒಂದು ಸಮಸ್ಯೆಯಿಂದ ಇವರು ಬಳಸ್ತಾ ಇದ್ರು. ಇತ್ತೀಚೆಗಷ್ಟೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಈಗ ಖಾಸಗಿ ಹೋಟೆಲ್ನಲ್ಲಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ.